Hi friends, welcome back to my YouTube channel Raghav and Raghavi Vlogs. ಇವತ್ತು ಗುರುವಾರ ಅಂತ ಬೆಳಗ್ಗೆನೇ ಫ್ರೆಶ್ ಅಪ್ ಆದೆ, ತಲೆಗೆ ಸ್ನಾನ ಮಾಡ್ಕೊಂಡು ಈಚೆ ಬಂದೆ. ನೈಟ್ ನಿದ್ದೆ ಇಲ್ಲ ಅಂತ ಕಣ್ಣು ಕೆಂಪಗಾಗಿದೆ. ಬ್ರೇಕ್ಫಾಸ್ಟ್ ಕಿಚಡಿ ಮಾಡಿ ಬಾಕ್ಸ್ಗೆ ಹಾಕಿ ಕ್ರೀಮ್ ಬಿಸ್ಕೆಟ್ ಒಂದು ಹಾಕಿ ಪ್ಯಾಕ್ ಮಾಡಿದೆ. ಬರ್ಗರ್ ಬಾಕ್ಸು ಅದು ನನ್ನ ಮಗನಿಗೋಸ್ಕರ ತರಿಸ್ಕೊಂಡಿರೋದು. ನಾನು ನರ್ಸರಿಯಲ್ಲಿದ್ದಾಗ ಲಾಸ್ಟ್ ಇಯರು ನಮ್ಮ ಮಾವವರ ಸ್ವಂತ ಅಣ್ಣ ಇವರು. ಮಾವ ಮನೆಗೆ ಪೂಜೆಗೆ ಹೇಳೋದಕ್ಕೆ ಬಂದಿದ್ದಾರೆ. ನಾವು ಹೂವು ಕುಣಿಸ್ತಾ ಇದ್ರಿ ಗುರುವಾರ ಸ್ಪೆಷಲ್ಗೋಸ್ಕರ. ಗುರುವಾರ ಅಂದ್ರೇ ನಮ್ಮ ಮನೇಲಿ ಸ್ಪೆಷಲಾಗಿ ಪೂಜೆ ಮಾಡ್ತೀರಿ. ಗುರುವಾರದೊತ್ತಲು ಅತ್ತೆನೇ ಮನೇಲಿ ಪೂಜೆ ಮಾಡೋದು. ತಿಂಡಿ ತಿಂದೇ ಪೂಜೆ ಮಾಡ್ತಾರೆ, ಆಮೇಲೇ ಏನಿದ್ರು ಅವ್ರು ತಿಂಡಿ ತಿನ್ನೋದು. ಮಾತಾಡಿಕೊಂಡು ಹೂವು ಕುಣಿಸ್ತಾ ಇದ್ರಿ. ಅದೇ ಟೈಮ್ಗೆ ಅವರ ಮಗಳು ಕಾಲ್ ಮಾಡಿದ್ರು, ನಮ್ಮ ನಾದಿನಿ. ಅವಳ ಹತ್ರನೂ ಹಾಗೆ ಫೋನಲ್ಲಿ ಮಾತಾಡಿಕೊಂಡು ಹೂವು ಕುಣಿಸ್ತಾ ಇದ್ರಿ. ಅತ್ತೆ ಭಕ್ತಿಯಿಂದ ರಾಘವೇಂದ್ರ ನೆನೆಸ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಮನೇಲೆಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಪೂಜೆ ಆಯಿತು. ಪೂಜೆ ಆದಮೇಲೆ ಅಮ್ಮನ ಕಡೆಯಿಂದ ಒಂದು ಕಾಲ್ ಬಂತು, ಒಂದು ಗುಡ್ ನ್ಯೂಸ್ ಬಂತು. ನನ್ನ ತಮ್ಮನಿಗೆ ಪಾಪು ಆಗಿತ್ತು, ಹಾಗಾಗಿ ರೆಡಿ ಆದೆ, ಹೋಗೋಣ ಪಾಪು ನೋಡ್ಕೊಂಡು ಬರೋಣ ಅಂತ ಹಾಸ್ಪಿಟಲ್ಗೆ. ಅತ್ತೆ ಮಾವ ಏನೋ ಕ್ಯಾಬಲ್ಲಿ ಹೋಗೋದಕ್ಕೆ ಹೇಳಿದ್ರು. ನಾನೇ ಬೇಡ ನಾನು ಗಾಡಿಯಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಗಾಡಿಯಲ್ಲಿ ಹೋಗೋಣ ಅಂತ ಮಾವನ ಗಾಡಿ ತೊಗೊಂಡೆ, ವೆಸ್ಪಾ. ನನಗೆ ಗಾಡಿಯಲ್ಲಿ ಹೋಗೋದೇ ಕಂಫರ್ಟು, ಸೊ ಅದಕ್ಕೋಸ್ಕರ ಗಾಡಿಯಲ್ಲಿ ಹೋಗೋಣ ಅಂತ ಡಿಸೈಡ್ ಆದ್ರಿ. ಹೋಗ್ತಾ ಪಾಪಗೆ ಬಟ್ಟೆ ತೊಗೊಳ್ಳೋಣ ಅಂತ ಶಾಪಿಂಗ್ ಹೋಗಿ ಬಟ್ಟೆ ತೊಗೊಂಡು ಆ ಟೋಪಿ ಮತ್ತು ಕೈಗೆ ಹಾಕೋ ಗ್ಲೌಸು ನೋಡಿ ಫಸ್ಟೇ ಇಟ್ಟಿದ್ದೆ. ನಂಗೆ ಬೇಕೇ ಬೇಕಂತ ಅದೇ ಶಾಪಿಗೆ ಮತ್ತೆ ಹೋಗಿ ಎಲ್ಲ ತೊಗೊತಿದ್ದೆ. ಒಂದೊಂದು ನೋಡ್ತಾರೆ ತಲೆ ತೆಗೆರುತ್ತಿತ್ತು, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದಂತ. ಹಂಗೂ ಒಂದು ಹಾಫ್ ಆನ್ ಅವರ್ ಮೇಲೇ ಟೈಮ್ ಜಾಸ್ತಿನೇ ಸ್ಪೆಂಡ್ ಮಾಡಿಬಿಟ್ರಿ ಅಲ್ಲಿ ಶಾಪಲ್ಲಿ. ರಾಘು ಬೇರೆ ಮಲ್ಕೊಂಬಿಟ್ಟಿದ್ದ. ರಾಘುನಲ್ಲೇ ಚೇರ್ ಮೇಲೆ ಮಲಗಿಸಿ ನಮ್ಮ ಯಜಮಾನ್ರಿಗೆ ಹೇಳಿ ಅವ್ರು ವೀಡಿಯೋ ಮಾಡ್ತಿದ್ದಾರೆ. ಸರಿ ನೋಡಿದ್ರೆ ನೋಡ್ತಾನೆ ಇರ್ತೀನಿ ನಾನು, ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ತೊಗೊಂಡು ಅಲ್ಲಿ ಪ್ಯಾಕಿಂಗ್ ಮಾಡಿಸ್ಕೊಂಡು ಹೊರಟ್ರಿ. ತುಂಬಾ ಟ್ರಾಫಿಕ್ ಇತ್ತು, ಹೋಗೋಷ್ಟಕ್ಕೆ ಸಾಕಾಗೋಯ್ತು. ಟ್ರಾಫಿಕಲ್ಲಿ ಅಫ್ಕೋರ್ಸ್ ಸ್ವಲ್ಪ ಫ್ರೀಯಾಗಿದ್ರಿ, ಸ್ವಲ್ಪ ನಿಲ್ಲಿಸಿದ್ರಲ್ವ, ಅದಕ್ಕೋಸ್ಕರ ಸರಿ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿಕೊಂಡೆ. ಹೆಬ್ಬಾಳನೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಿದ್ದಂತ ಹೇಳಿದ್ರೆ ಹಂಗೂ ಹೆಂಗೋ ಹಾಸ್ಪಿಟಲ್ ರೀಚ್ ಆದ. ಅಕ್ಕ ಅಮ್ಮ ಎಲ್ಲ ಸಿಕ್ಕಿದ್ರು, ಅಕ್ಕ ಕೂಡ ಬಂದಿದ್ಲು ನನಗೆ ಕಂಪನಿ. ಪಾಪ ಇಬ್ಬರು ಹಾಸ್ಪಿಟ್ಲಿಂದ ಈಚೆ ಬಂದು ನನ್ನ ಕರ್ಕೊಂಡು ಬಂದರು. ಪಾಪುನ ನೋಡೋದಕ್ಕೆ ಫುಲ್ಲು ಎಕ್ಸಾಕ್ಟಾಗಿ ರೂಮ್ಗೆ ಹೋಗ್ತಾ ಇದ್ದೀರಿ. ಇಟ್ಸ್ ಗರ್ಲ್ ಬೇಬಿ. ಫಸ್ಟ್ ಟೈಮ್ ನೋಡೋದು, ನನಗೂ ಮತ್ತು ಮೆಮೊರಿಯಾಗಿರ್ಬೇಕಂತ ವೀಡಿಯೋ ಮಾಡ್ತಾ ಇದ್ದೀನಿ. ನನ್ನ ತಮ್ಮನ ಅತ್ತೆ ಮಾವ ಮತ್ತು ಅವ್ರ ನಾದಿನಿ ಎಲ್ಲ ಕುತ್ಕೊಂಡಿದ್ರು. ಎಲ್ಲ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಫಸ್ಟ್ ಬೇಬಿ ಅಲ್ವಾ, ಗರ್ಲ್ ಬೇಬಿ ಬೇರೆ. ಮದರ್ಡ್ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು, ಸೊ ಅದಕ್ಕೆ ಔಟ್ಸೈಡ್ ಇದ್ದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ನಮ್ಮ ಯಜಮಾನ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅವ್ರು ಸ್ವಲ್ಪ ಏನೋ ತೊಗೊಂಬರಕ್ಕೆ ಹೇಳಿ ಹೋಗಿದ್ರು, ಸೊ ಗಾಡಿ ಬೀಗ ತೊಗೊಂಡೋಗಿದ್ರು. ಈಗ ತೊಗೊಂಬಂದು ಕೊಡಲಿ ಗಾಡಿ ಬೀಗ. ನಾನು ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು, ಬೇಕ್ರಿಗೆ ಹೋಗಬೇಕಿತ್ತು, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಬೇಕ್ರಿಗೆ ಬಂದೆ. ಕೇಕ್ ತೊಗೊಂಡೋಗೋಣ, ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು. ಕೇಕ್ ಆಫ್ ದ ಡೇ ಅಂತ ಈ ಬೇಕ್ರಿ ನೇಮು. ತುಂಬಾ ಚೆನ್ನಾಗಿತ್ತು ಇಲ್ಲಿ ಕೇಕ್ ಮಾತ್ರ. ಮಿನಿ ಕೇಕ್ಸ್ ಎಲ್ಲ ಇಟ್ಟಿದ್ರು. ಪಾಪುಗೊಬ್ಬರಿಗೆ ಆದರೆ ಮಿನಿ ಕೇಕ್ ತುಂಬಾ ಚೆನ್ನಾಗಿರ್ತಿತ್ತು ಕಟ್ ಮಾಡೋದಕ್ಕೆ. ಸ್ವಲ್ಪ ಜಾಸ್ತಿ ಜನ ಇದ್ದರು ಅಂತ ಈ ಥರ ಕೇಕ್ ತೊಗೊಂಡು ಬಂದು ಸರಿ ಅವರ ಇಬ್ಬರು ಕೈಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಕೈಲಿ ಕಟ್ ಮಾಡಿಸ್ತಿದ್ದೀನಿ. ಪಾಪುನೂ ಇದ್ದಾರೆ ಪಕ್ಕದಲ್ಲಿ, ಬಟ್ ಪಾಪುದು ಮಾತ್ರ ನಾನು ಕ್ರಾಪ್ ಮಾಡಿಬಿಟ್ಟು ಹಾಕಿದ್ದೀನಿ. ಮತ್ತು ನನ್ನ ತಮ್ಮ ಕೋಪ ಮಾಡ್ಕೊಬಿಡ್ತಾನೆ. ಫಸ್ಟೇ ಒಂದು ಫೋಟೋನೂ ಹಿಡಿಯೋಕ್ಕೆ ಬಿಡ್ತಿರ್ಲಿಲ್ಲ, ಪಾಪುನ ಮುಟ್ಟೋದಕ್ಕೂ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಚಿಕ್ಕ ಸೆಲೆಬ್ರೇಷನ್ ಮಾಡ್ಕೊತಿದ್ದಾರೆ. ಎಲ್ರಿಗೂ ತುಂಬ ಖುಷಿಯಾಗಿತ್ತು. ಸೆಲೆಬ್ರೇಷನ್ ಮುಗೀತು, ಮನೆಗೆ ಬರೋ ಟೈಮ್ ಆಗಿತ್ತು. ಇದನ್ನು ನೋಡಿದೆ, ಏನು ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದೆ. ಇದು ನೋಡಿದ್ರೆ ರಿಟರ್ನ್ ಗಿಫ್ಟ್ ಅಂತೆ, ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಮತ್ತೆ ಬರಬೇಕಂದಾಗ ನನ್ನ ತಮ್ಮ ಟ್ರೀಟ್ ಕೊಡಿಸ್ತೀನಂತ ಬರ್ಗರ್ ಕಿಂಗಿಗೆ ಕರ್ಕೊಂಡೋಗಿದ್ದಾನೆ, BK ಕೆಫೆಗೆ. ಅಲ್ಲಿ ಗಣೇಶ ನೋಡಿದೆ, ಎಲ್ಲೂ ನೋಡ್ದಿರೋ ಗಣೇಶ. ಎಲ್ಲ ಗಣೇಶ ಲಡ್ಡು ತಿಂದರೆ ಈ ಗಣೇಶ ಮಾತ್ರ ಬರ್ಗರ್ ತಿಂತಿತ್ತು. ಹಿಂಗೇನು ಬೇಕು? ಅದ್ರ ಹೆಸ್ರೇನು? ನಕೆಟ್ಸ್ ವಿಂಗ್ಸ್, ಚಿಕನ್ ವಿಂಗ್ಸ್. ತಿಸ್ಸು. ನಾವೆಲ್ಲ ವೆಯ್ಟ್ ಮಾಡ್ತೀರಿ. ತಮ್ಮ ಆರ್ಡರ್ ಮಾಡ್ತಿದ್ದ. ಹಾಗೆ ಹೋದೆ, ಕರ್ದ ಅಂದ್ಬಿಟ್ಟು ಏನಾದರೂ ಆರ್ಡರ್ ಮಾಡೋದಕ್ಕೆ. ಆರ್ಡರ್ ಮಾಡಿ ಎಲ್ಲರೂ ವೆಯ್ಟ್ ಮಾಡ್ತಿದ್ರಿ, ಅಷ್ಟು ಜನ. ಅವನ ಕಡೆಯಿಂದ ಟ್ರೀಟು ಮಗಳು ಹುಟ್ಟಿರೋದಕ್ಕೆ. ನಮಗೂ ಈವ್ನಿಂಗ್ 6:30 ಆಗಿತ್ತು. ಮನೆಗೆ ಬರೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರೆ, ಸ್ವಲ್ಪ ಈಗ ಸ್ನ್ಯಾಕ್ಸ್ ತಿನ್ಕೊಂಡ್ರೆ, ಪಾಪಗೂ ತಿನ್ನಿಸ್ಕೊಂಡ್ರೆ ಮನೆಗೆ ಹೋಗೋಷ್ಟೊತ್ತು ಲೇಟ್ ಆದ್ರೂ ನಡೆಯುತ್ತೆ ಅಂದ್ಕೊಂಡು ಆರ್ಡರ್ ಮಾಡಿದ್ದು ಬಂತು. ತಿಂತಿದ್ರಿ. ಹಾಗೆ ಅಮ್ಮಗೂ ಕಾಲ್ ಮಾಡಿ ಕರೆದ್ರಿ, ಅಮ್ಮನ ಸ್ವಲ್ಪ ಜಾಯಿನ್ ಮಾಡ್ಕೊಂಡ್ರಿ. ಅಕ್ಕಗೆ ಬಾವ ಕಾಲ್ ಮೇಲೆ ಕಾಲ್ ಮಾಡ್ತಿದ್ರು ಲೇಟ್ ಆಗಿತ್ತಂತ.
ಕ್ಯಾಬ್ ಬುಕ್ ಮಾಡ್ಕೊಂಡು ಪಾಪ ಅಕ್ಕನೂ ಹೊರಟ್ರು. ನಾನು ಮನೆಗೆ ಬಂದು ಸೇರೋಷ್ಟಕ್ಕೂ 9 ಆಗೋಗಿತ್ತು. ರಾಘು ಸ್ಕೂಲಲ್ಲಿ ಡಾಗ್ ಲೆಸನ್ ಮಾಡಿದ್ರು ಅಂತ ಅವ್ರನ್ನ ಶ್ವಾನ ಕ್ಲಿನಿಕ್ ಅಂತ ಇದೆ, ಅಲ್ಲಿಗೆ ಫೀಲ್ಡ್ ಟ್ರಿಪ್ ಅಂತ ಕರ್ಕೊಂಡೋಗಿ ಮಕ್ಕಳಿಗೆಲ್ಲ ಅನಿಮಲ್ಸ್ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸ್ಕೊಟ್ಟು ಡಾಕ್ಟರ್ಸು ನರ್ಸು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಟೀಚರ್ಸು ಅಷ್ಟೇ ಬಂದು ಮನೇಲಿ ಹೇಳ್ತಿದ್ದ ಪಾಪ, ನನಗೆ ಅದು ಹೇಳಿದ್ರು ಇದು ಹೇಳಿದ್ರು ಅಂದ್ಬಿಟ್ಟು. ಮತ್ತು ಎಲ್ಲಿದೆ ಅಂತ ಕೂಡ ತೋರಿಸ್ತಿದ್ದ ಹಾಸ್ಪಿಟಲ್ಲು. ನನ್ನ ಮಗನ ಕ್ಲಾಸ್ಮೇಟ್ಸ್ ಇವರೆಲ್ಲ ಜೂನಿಯರ್ ಕಿಂಡರ್ ಗಾರ್ಡನ್ನು. ನೋಡಿ ಕ್ಯಾಟ್ಗೆ ಟ್ರೀಟ್ಮೆಂಟ್ ಕೊಡ್ತಿರೋದಿದು. ಅವ್ರ ಸ್ಕೂಲಿಂದ ಏನು ವಿಡಿಯೋ ಮಾಡಿ ಕಳಿಸಿದ್ರು ಅದನ್ನು ಜಸ್ಟ್ ಇದರಲ್ಲಿ ಹಾಕಿಡ್ತಾ ಇದ್ದೀನಿ. ರಾಘುನೇ ಸೆಲೆಕ್ಟ್ ಮಾಡಿ ರಾಘುಗೆ ಇಷ್ಟ ಆಗಿರೋ ಸ್ಕೂಲ್ ಮ್ಯಾಪಲ್ ಬೇರ್ ಕೆನಡಿಯನ್ ಪ್ರೀ ಸ್ಕೂಲು. ತುಂಬಾ ಇಷ್ಟಪಟ್ಟು ಹೋಗ್ತಾನೆ. ಎನ್ವಿರಾನ್ಮೆಂಟಲೆಲ್ಲ ತುಂಬ ಚೆನ್ನಾಗಿದೆ. ಅವ್ರ ಟೀಚರ್ಸ್ನೂ ಅಷ್ಟೇ ಇಷ್ಟಪಡ್ತಾನೆ. ಮತ್ತು ಎಲ್ಲ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಈ ನಾವಿರೋ ಸರೌಂಡಿಂಗಲ್ಲಿ ಇದು ದಿ ಬೆಸ್ಟ್ ಸ್ಕೂಲ್ ಅಂತಲೇ ಹೇಳ್ಬೋದು. ನೋಡಿ ಅವರ ಒಂದು ಬ್ಯಾಚು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೀ. ಥ್ಯಾಂಕ್ ಯು.